ಮಧ್ಯ ಕರ್ನಾಟಕದ ಐತಿಹಾಸಿಕ ಪುಣ್ಯಕ್ಷೇತ್ರ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ನೆಲೆವೀಡಾದ ನಾಯಕನಹಟ್ಟಿ ಕ್ಷೇತ್ರದಲ್ಲಿ ಪ್ರಮುಖ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ನಾಯಕನಹಟ್ಟಿ ಪಟ್ಟಣದಿಂದ ಮಲ್ಲೂರಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಕೂಡಲೇ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೆಟ್ಟಿ ಬಣದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಆಗ್ರಹಿಸಿದ್ದಾರೆ. ನಾಯಕನಹಟ್ಟಿ ಮಲ್ಲೂರಹಳ್ಳಿ ರಸ್ತೆ ಅಗಲೀಕರಣಕ್ಕೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಭೂಮಿ ಪೂಜೆ ನೆರವೇರಿಸಿ ಅನುದಾನ ಕಲ್ಪಿಸಿದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ರಸ್ತೆಯ ಹಲವು ಭಾಗಗಳಲ್ಲಿ ಸೇತುವೆ ಕಾಮಗಾರಿಗಳು ಬಾಕಿ ಉಳಿದಿದ್ದು, ಆಂಜನೇಯ ವಿದ್ಯಾಸಂಸ್ಥೆ ಮುಂಭಾಗದಲ್ಲಿ ಮೇಲ್ಸೇತುವೆ ನಿರ್ಮಾಣವಾಗದೆ ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿದೆ. ಇದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆಯ ಅವ್ಯವಸ್ಥೆಯಿಂದ ಅಪಘಾತಗಳು ಸಂಭವಿಸುತ್ತಿವೆ. ಸಮಸ್ಯೆ ಕುರಿತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಸಂಕಷ್ಟ ಮತ್ತು ಹೆಚ್ಚಾಗಿದೆ ಎಂದು ಡಾಕ್ಟರ್ ನಾಗರಾಜ್ ಮೀಸೆ ದೂರಿದ್ದಾರೆ. ಹೀಗಾಗಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಂದ ಕಾಮಗಾರಿಯ ಸಂಪೂರ್ಣ ಮಾಹಿತಿ ಪಡೆದು ಬಾಕಿ ಉಳಿದಿರುವ ಸೇತುವೆ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಬೇಕು. ರಸ್ತೆ ದುರಸ್ತಿ ಕಾರ್ಯವನ್ನು ತುರ್ತಾಗಿ ಕೈಗೊಂಡು ಸಾರ್ವಜನಿಕರ ಸುರಕ್ಷತೆ ಹಾಗೂ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಎಲ್ಲ ನಮಸ್ಕಾರಗಳು. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೆಟ್ಟಿ ಬಣದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಅಂತ. ಇವತ್ತು ನಾಯಕನಹಟ್ಟಿ ಹಾಗೂ ಮಲ್ಲೂರಹಳ್ಳಿ ರಸ್ತೆಯ ಇದು ಆಂಜನೇಯ ವಿದ್ಯಾಸಂಸ್ಥೆಯ ಪಕ್ಕದಲ್ಲಿ ಹೋಗುತ್ತಾ ಒಂದು ಮಲ್ಲೂರಹಳ್ಳಿ ರೋಡು, ಇದರ ಸ್ಥಿತಿಗತಿ ಏನಾಗಿದೆ ಅಂತಂದರೆ ತುಂಬ ಅವೈಜ್ಞಾನಿಕವಾದ ತಗ್ಗು ಗುಂಡಿಗಳಿಂದ ಕೂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅನೇಕ ಬಾರಿ PWD ಇಲಾಖೆಗೆ ನಾವು ಮನವಿಯನ್ನು ಸಲ್ಲಿಸಿದಾಗ ಅವರು ಏನೋ ಬೇಜವಾಬ್ದಾರಿಯುತವಾಗಿ ಅವರು ಏನು ಒಂದು ಕಿವೇಕಾಕಿ ಎಂಬ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ದಯಮಾಡಿ ಇಲ್ಲಿನ ಅವಘಡಗಳನ್ನು ಈಗ ಹೇಳ್ಬೇಕಂತಂದ್ರೆ ಸಾಯಂಕಾಲ 5:30-6 ಗಂಟೆಗೆ ಪ್ರವಾಸಿಗರು ಹಾಗೂ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಹೋಗುವಂಥ ಈ ರಸ್ತೆಯಲ್ಲಿ ಈ ತಗ್ಗು ಗುಂಡಿಗಳು ಕಾಣದೆ ಬಿದ್ದು ಅಪಘಾತಗಳು ಮಾಡ್ಕೊಂಡ್ರಂಥ ಕೆಲವು ನಿದರ್ಶನಗಳು ನಾವು ಕಣ್ಮುಂದಿದ್ದಾವೆ. ಮೊನ್ನೆ ದಾಸರಮುತ್ತನಹಳ್ಳಿ ಮತ್ತು ಮಲ್ಲೂರಹಳ್ಳಿಯ ಯುವಕರು ಬಿದ್ದು ಅಪಘಾತ ಆಗಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಇನ್ನೂ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು AW ಅವರಿಗೆ ಮಾತನಾಡಿದಾಗ ಅವರು ಆಯಿತು ಮಾಡೋಣ ಅಂತಂದು ಬೇಜವಾಬ್ದಾರಿಯುತವಾದ ಹೇಳಿಕೆಯನ್ನು ಕೊಟ್ಟು ಇದು ನೆನೆಗುದಿಗೆ ಬಿದ್ದಿರುವಂಥ ಈ ಪರಿಸ್ಥಿತಿ. ಇಲ್ಲಿ ಒಂದು ಸೇತುವೆ ಬರುತ್ತೆ. ಈ ಸೇತುವೆಯನ್ನು ಅರ್ಧ ಕಟ್ ಮಾಡಿ ಇಲ್ಲಿ ಕಾಮಗಾರಿ ಮಾಡಿದ್ದಾರೆ. ಈಗ ಯಾವುದೇ ಕಾಂಟ್ರಾಕ್ಟರ್ ಆಗಲಿ, ಇಂಜಿನಿಯರ್ ಆಗಿರಲಿ ಇದನ್ನು ಸಂಪೂರ್ಣವಾಗಿ ರಸ್ತೆ ಮುಗಿಸಿಕೊಟ್ಟಿರುವುದಿಲ್ಲ. ಇದರಲ್ಲಿ ಅನೇಕ ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಸಾಹೇಬರು ಇತ್ತ ಕಡೆ ಗಮನ ಹರಿಸಿ ಈ ರಸ್ತೆಯ ಒಂದು ಆಗು ಹೋಗುಗಳನ್ನು ಅವರು ಪರಿಶೀಲನೆ ಮಾಡಬೇಕು. ಅವರು ಅಧಿಕಾರಿಗಳ ಮಟ್ಟದಲ್ಲಿ ಅವರು ಪರಿಶೀಲನೆ ತಗೊಂಡು ಅವರಿಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೊಂಡು ಈ ರಸ್ತೆಯನ್ನು ಸಂಪೂರ್ಣವಾಗಿ ಮುಗಿಸ್ಕೊಡ್ಬೇಕಂತ ನಾವು ಅವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ವಿ. ಶಾಸಕರೇ,